ಎಲ್ಲರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ನಡೆದ ಒಂದು ಮರೆಯಲಾಗದ ಘಟನೆ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ದೀಪಕ್. ನಾನು ಹೊಸಪೇಟೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುತ್ತಿರುವ ಸಮಯದಲ್ಲಿ ನಡೆದ ಘಟನೆ ಇದು. ಮೊದಲೇ ವರ್ಷ ನಾನು ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದೆ. ಅಲ್ಲಿನ ವಾತಾವರಣ ಅಷ್ಟೇ ಸರಿ ಇರಲಿಲ್ಲ. ಓದು ಬರಹ ಬಿಟ್ಟು ಎಲ್ಲಾ ನಡೆಯುತ್ತಿತ್ತು. ಅಲ್ಲಿ ಬೆಳಗಾದರೆ ಸಾಕು ಎಲ್ಲರ ಕಾಲೇಜಿಗೆ ಹೋಗೋದು, ಸಂಜೆ ಬರೀ ಬೇರೆ ರೀತಿಯ ಚಲನಚಿತ್ರಗಳು ನೋಡಿ ಸಾಕು ಎಂದು ಹಾಸ್ಟೆಲ್ ರೂಮ್ ಖಾಲಿ ಮಾಡಿ ಹೊರಗೆ ಸಿಂಗಲ್ ರೂಮ್ ಹುಡುಕಿ ಸಿಕ್ಕಿದ್ದು ಸುಮಾ ಆಂಟಿ ಮನೆ. ಆಂಟಿ ಅತ್ಯಂತ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವರು. ಅವರು ಹಣೆ ಮೇಲೆ ಯಾವಾಗಲೂ ವಿಭೂತಿ ಇರೋದು ಏನು ಚಂದ ಕಾಣುತ್ತಿದ್ದರು. ಅಂದ್ರೆ ಬರೀ ಅವರನ್ನೇ ನೋಡಬೇಕು. ಆಯಸ್ಸಿನ ಫಸ್ಟ್ ಡೇನೇ ತುಂಬಾ ಇಂಪ್ರೆಸ್. ಅವರ ಮುದ್ದು ಮುಖ ನೋಡಿ ದಸಾಯಿ ಕೂಡ ಮಾಡಿದೆ. ಇನ್ನು 3 ವರ್ಷ ಆಂಟಿ ರೂಮ್ನಲ್ಲಿ ಇರೋದು ಅಂತ ತುಂಬಾ ಕಂಡೀಷನ್ ಹಾಕಿ ರೂಮ್ ಕೊಟ್ಟರು. ಅದು ನಾನು ಕೂಡಲೇ 0 ಗಾಯದ ಇರೋದ್ರಿಂದ ಅಂಕಲ್ ಕೂಡ ತುಂಬಾ ಒಳ್ಳೆಯವರು. ನಿಜ ಹೇಳಬೇಕು ಅಂದ್ರೆ ತುಂಬಾ ಕೇರ್. ಅಂಕಲ್ ರೈಲ್ವೆ ಇಂಜಿನಿಯರ್ ಆಗಿದ್ದರು. ವೀಕ್ಲಿ ಒನ್ಸ್ ಶುಕ್ರವಾರ ಬಂದು ಶನಿವಾರ ಸಂಜೆ ಹೀಗೆ ಪರಿಚಯ ಆತ ನನಗೆ ಆಂಟಿ ಮೇಲೆ ಆಸೆ ಬೆಳೆಯಿತು. ಅದು ಲವ್ ಅಂತ ಇಲ್ಲ, ಫ್ರೆಂಡ್ಶಿಪ್ ಅಂದುಕೊಳ್ಳಿ. ಒಂಥರ ಹುಚ್ಚು ಹಿಡಿಯಿತು. ಆಂಟಿ ನುಡುಕೆ ದಂತದ ಗೊಂಬೆ ತರ ಹಣೆ ಮೇಲೆ ಯಾವಾಗಲೂ ವಿಭೂತಿ ಮತ್ತು ಕುಂಕುಮ ಬೋಟು. ಆಹಾ ಏನು ಚಂದ. ಎಷ್ಟು ನೋಡಿದರೂ ಕಮ್ಮಿ. ದಿನವೂ ಪೂಜೆ ಪುರಸ್ಕಾರ ಅವರಲ್ಲಿ ಎದ್ದು ಕಾಣುತ್ತಿತ್ತು. ನಾನು ಬೆಳಗ್ಗೆ 6 ಏರುತ್ತಿದ್ದೆ. ಆಗಲೇ ಆಂಟಿ ಮನೆಯಲ್ಲಿ ಎದ್ದು ಕಸ ಹೊಡೆದು ರಂಗೋಲಿ ಬಿಡುತ್ತಿದ್ದರು. ಬೆಳಿಗ್ಗೆ ಅವರನ್ನು ನೋಡಿದರೆ ಆಹಾ ದೇವತೆ ತರ ಇರುತ್ತಿದ್ದಳು. ಹಣೆಗೆ 3 ಗೆರೆಯ ವಿಭೂತಿ, ಶೃಂಗಾರ ಜೊತೆಗೆ ಆ ರುದ್ರಾಕ್ಷಿ ಮಾಲೆ ಜೊತೆ ಅಲ್ಲಿ ಲಿಂಗ ಧಾರಣೆ, ತಲೆಯಲ್ಲಿ ಮಲ್ಲಿಗೆ ಸದಾ. ಅದು ನೋಡುವುದೇ ಒಂದು ಸಂಭ್ರಮ. ನಾನು ಕೂಡ ಭಕ್ತಿಯಿಂದ ಇರಲು ಆರಂಭಿಸಿದೆ. ಆಂಟಿಗೆ ಖುಷಿಯಾಗಲಿ ಅಂತ ಆಗ ಆಂಟಿ ಹಾಗೆ ಪರಿಚಯ ಬೆಳೆದು ಟಿವಿ ನೋಡೋ ನೆಪದಲ್ಲಿ ದಿನ ಸಂಜೆ ಆಂಟಿ ಮನೆಗೆ ಶುರು ಮಾಡಿದೆ. ಕಾಲೇಜು ಮುಗಿದ ಮೇಲೆ ರೂಮ್ ಮುಖ ತೊಳೆದು ವಿಭೂತಿ ಆ ಆಂಟಿ ಮನೆಗೆ ಆಂಟಿ ಡೈಲಿ ಟೀ ಕೊಟ್ಟಿದ್ದರು. ಹಾಗೆ ಅವರಲ್ಲಿ ನನ್ನ ಮೇಲೆ ವಿಶ್ವಾಸ ಬೆಳೆಯಿತು. ಎಲ್ಲ ವಿಷಯ ಹೇಳುತ್ತಿದ್ದರು. ಮದುವೆಯಾಗಿ 5 ವರ್ಷ, ಇನ್ನೂ ಮಕ್ಕಳು ಆಗಿರಲಿಲ್ಲ. ಪಾಪ ಆಂಟಿಗೆ ಆಸೆ ಇತ್ತು ಅನಿಸುತ್ತಾ. ಆಂಟಿ ದಿನ ಬೆಳಿಗ್ಗೆ ಮತ್ತು ಸಂಜೆ ಲಿಂಗ ಪೂಜೆ ಮಾಡುತ್ತಿದ್ದರು. ಪೂರ್ಣ ವಿರಾಮ್ ಅವರೇ ಹೇಳಿದ್ದರು. ಪೂಜೆ ಒಳ್ಳೆಯದು, ನೀನು ಮಾಡು ದೀಪು ಅಂತ ಹೇಳುವರು. ಆಂಟಿ ನಗು ಅಂತೂ ತುಂಬಾ ಚಂದ. ಒಂದು ದಿನ ಬೆಳಗ್ಗೆ 6 ಎದ್ದು ಆಂಟಿ ನೋಡೋ ನೆಪದಲ್ಲಿ ಹೋದೆ. ಸುಮಾ ಆಂಟಿ ಅಂತ ಕರೆದರೆ ಏನೂ ರಿಪ್ಲೈ ಬರಲಿಲ್ಲ. ಯಾಕೆ ಆಂಟಿ ಸುಮ್ಮನೆ ಇದ್ದಾರೆ ಅಲ್ಲ ಅಂತ ಸೈಲೆಂಟ್ ಆಗಿ ಸದ್ದು ಮಾಡದೆ ಕಳ್ಳ ಹೆಜ್ಜೆ ಇಟ್ಟು ನಡೆದೆ. ಎಲ್ಲಿ ಕಾಣಲಿಲ್ಲ. ಇದೇನು ಎಲ್ಲಿ ಇಲ್ಲವಲ್ಲ, ಸ್ನಾನಗೃಹದಲ್ಲಿ ಇರಬಹುದು ಅಂತ ಧೈರ್ಯ ಮಾಡಿ ಹಿಂದೆ ಮುಂದೆ ನೋಡಿ ನಡೆದೆ. ಅಲ್ಲಿ ಇರಲಿಲ್ಲ. ಹಾಗೆ ಅಡಿಗೆ ಮನೆ ಬಾಗಿಲಿಗೆ ನಿಂತು ಮೆಲ್ಲಗೆ ಕೆಳಗೆ ಕುಳಿತು ಇಣುಕಿ ನೋಡಿದರೆ ಒಳಗೆ ಹಬ್ಬ. ಆಗ ಕಂಡಿದ್ದು ನಯನ ಮನೋಹರ್ ದೃಶ್ಯ. ಏನು ಅಂತೀರಾ, ಆಂಟಿ ಅಡುಗೆ ಮನೆಯಲ್ಲಿ ಇದ್ದರು. ಮೆಲ್ಲಗೆ ಇಣುಕಿ ನೋಡಿದೆ. ಆಹಾ ರಮಣೀಯ ದೃಶ್ಯ. ಅಡಿಗೆ ಮನೆಯಲ್ಲಿ ದೇವರ ಜಗಲಿ ಮುಂದೆ ಆಂಟಿ ನಿರಾಭರಣ ಸುಂದರಿಯಾಗಿ ಕುಳಿತು ಎಲ್ಲಾ ಪೂಜೆಯ ಸಾಮಗ್ರಿಗಳನ್ನು ಜೋಡಿಸಿ ಇಕ್ಕುತ್ತಿದ್ದರು. ಆಂಟಿ ಪೂಜೆ ಮಾಡುತ್ತಿದ್ದರು. ಆದರೆ ಮೈಮೇಲೆ ಏನೂ ಇರಲಿಲ್ಲ. ಒಂದು ಕ್ಷಣ ನಾನು ಅದು ನೋಡಿ ನಿಬ್ಬೆರಗಾಗಿ ನಿಂತೆ. ಉಸಿರಾಟದ ದೀರ್ಘ ಆಯಿತು. ನಂಗೆ ಗಂಟಲು ಒಣಗಿತು. ಹೆದರಿಕೆಯಿಂದ ಹಿಂದೆ ಸರಿದು ನಿಂತೆ. ಆಸೆ ಕುತೂಹಲ ತಡೆಯಲಿಲ್ಲ. ಮತ್ತೆ ಇಣುಕಿ ನೋಡಿದೆ. ಆಗ ಆಂಟಿ ವಿಭೂತಿ ಬಟ್ಟಲು ಹಿಡಿದು ವಿಭೂತಿ ಉಂಡೆ ಕೈಯಲ್ಲಿ ತೆಗೆದುಕೊಂಡು ನಿಧಾನವಾಗಿ ಬರೀ ಹಚ್ಚಲು ಶುರು ಮಾಡಿದರು. ಮೊದಲು ಹಣೆಗೆ 3 ಸಲ ಹಚ್ಚಿ ಕುತ್ತಿಗೆ 2 ಭಾಗದಲ್ಲಿ 2 ಕೈರಟ್ಟೆಗಳಿಗೂ ಹೊಟ್ಟೆಗೆ ವಿಭೂತಿ ಹಚ್ಚಿದರು. ಇಡೀ ದೇಹ 3 ಗೆರೆಯ ವಿಭೂತಿಯಿಂದ ಕಂಗೊಳಿಸುತ್ತಿತ್ತು. ಆಹಾ ಸಾಕ್ಷಾತ್ ಅಕ್ಕಮಹಾದೇವಿ ನೋಡಿದ ಅನುಭವ ಅದು. ತಲೆ ಕೂದಲು ಹರಡಿಕೊಂಡು ಪೂಜೆಯಲ್ಲಿ ತಲ್ಲೀನರಾಗಿದ್ದರು. ಅವರು ಹೆದರಿ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ರೂಮಿಗೆ ಹೋಗಿ ಹಾಕಿಕೊಂಡೆ ರೆಡಿ. ಕಾಲೇಜ್ಗೆ ಇಡೀ ದಿನ ಅದೇ. ಸಂಜೆ ಅವಸರ ಆಗಿ ರೂಮ್ ಹೋಗಿ ಆಂಟಿ ಮನೆಗೆ ಹೋದೆ. ಅದೇ ಮುದ್ದು ಮುಖದ ಸಿಂಗಾರಿ ನೋಡುತ್ತಾ ಆಗಿದೆ. ಗೊತ್ತಾಗಿಲ್ಲ 9:30ಗೆ ಊಟ ಕೊಟ್ಟರು. ಆಂಟಿ ಊಟ ಮಾಡಿದೆ. ಆದರೆ ಆ ಊಟ ಬೇಕಾಗಿರಲಿಲ್ಲ ನಂಗೆ. ದಿನ ಬೆಳಿಗ್ಗೆ ಅವರ ಬೆತ್ತಲೆ ಪೂಜೆ ನೋಡು ಆಸೆ ಆಯ್ತು ನಂಗೆ. ಹಾಗೆ 3 ದಿನ ಕದ್ದು ನುಡಿದೆ. ಆದರೆ 4ನೇ ದಿನ ಸಿಕ್ಕು ಬಿದ್ದೇ ಬಿಟ್ಟೆ. ಆಂಟಿ ರೆಡ್ ಹ್ಯಾಂಡ್ ಆಗಿ ಹಿಡಿದರು. ನನ್ನ ತುಂಬಾ ಬೈದರು. ಇನ್ನು ಮುಂದೆ ಮನೆಗೆ ಬರಬೇಡ, ಮಾತು ಆಡಿಸಬೇಡ, ನಡಿ ಊರಿಗೆ ಅಂದರು. ಭಯದಿಂದ ಅವರ ಕಾಲು ಮುಗಿದು 10 ಕಾಲೇಜು ನಡೆದೆ. ಹೆದರಿಕೆಯಿಂದ ಊರಿಗೆ ಹೋದೆ. 7 ದಿನ ಆದಮೇಲೆ ಮತ್ತೆ ರೂಮ್ಗೆ ಹೋದೆ. ಎಲ್ಲಿ ಆಂಟಿ ಬೈಯುತ್ತಾರೋ ಅಂತ ಸೋರಿ ವಯ ಅಂತ ಮನೆಗೆ ಹೋದೆ. ಆಂಟಿ ಬಾಗಿಲು ತುಂಬಾ ಸುಸ್ತು ಕಂಡರು. ಪೂರ್ಣ ವಿರಾಮ ಯಾಕೆ ಬಂದೆ ಅಂದ್ರು. ಸೋರಿ ಆಂಟಿ ಕ್ಷಮಿಸಿ ಅಂತ ಹೇಳಿ ಹೊರಟು. ನೆಕ್ಸ್ಟ್ ಡೇ ಮಾರ್ನಿಂಗ್ ರಂಗೋಲಿ ಏನೂ ಇರಲಿಲ್ಲ. ಯಾಕೋ ಅಂತ ಹೋಗಿ ಬಾಗಿಲು ತಟ್ಟಿದೆ. ಆಂಟಿ ಬಂದರು. ಅವರಿಗೆ ತುಂಬಾ ಜ್ವರ ಇತ್ತು. ದೀಪು ಸ್ವಲ್ಪ ಆಟೋ ತೆಗೆದುಕೊಂಡು ಬಾರೋ, ಹಾಸ್ಪಿಟಲ್ ಹೋಗಬೇಕು ಅಂದ್ರು. ಕೂಡಲೇ ಹೋಗಿ ಆಟೋ ತಂದು ಆಂಟಿನ ಸಿಟಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸಿ ಟ್ಯಾಬ್ಲೆಟ್ ಎಲ್ಲಾ ತೆಗೆದುಕೊಂಡು ಬಂದೆ. ಮತ್ತೆ ಆಟೋದಲ್ಲಿ ಮನೆಗೆ ಬಂದೆವು. ಆಂಟಿ ಟಿಫನ್ ಮಾಡಿರಲಿಲ್ಲ. ಅವರನ್ನು ಹಾಲಿನಲ್ಲಿ ಕೂಡಿಸಿ ಇಡ್ಲಿ ತೆಗೆದುಕೊಂಡು ಬಂದೆ. ಬೇಡ ದೀಪು ಅಂದ್ರು. ನಾನೇ ಇಡ್ಲಿ ಸಾಂಬಾರು ಪ್ಲೇಟ್ನಲ್ಲಿ ಹಾಕಿಕೊಂಡು ಬಂದು ತುತ್ತು ಮಾಡಿ ತಿನ್ನಿಸಲು ಹೋದರೆ ಆಂಟಿ ಕಣ್ಣಲ್ಲಿ ನೀರು ತುಂಬಿತು.
ಆಂಟಿ ಸರಿ ದೀಪು ತುಂಬಾ ತಪ್ಪು ತಿಳಿದಿದ್ದೆ ಕಣೋ ನೀನು ನನ್ನ ಸಲುವಾಗಿ ಕಾಲೇಜ್ ಹೋಗದೆ ಇವತ್ತು ಎಷ್ಟು ಕೇರ ಥ್ಯಾಂಕ್ಸ್ ದೀಪು ಅಂತ ಹೇಳಿ ಅಪ್ಪಿಕೊಂಡು ನನ್ನ ಹಣೆಗೆ ಮುತ್ತಿಟ್ಟು ಆಗ ನನಗಾದ ಖುಷಿ ಅಷ್ಟಿಷ್ಟಲ್ಲ ಬಿಡಿ ಟ್ರೀಟ್ಮೆಂಟ್ ನಾನೇ ಖರ್ಚು ಮಾಡಿದ್ದು ಆಂಟಿ ಲೆಕ್ಕ ಇಟ್ಟಿದ್ದರು ನೆಕ್ಸ್ಟ್ 2-3 ದಿನ ನಾನು ದಿನ ಬ್ರೆಡ್ ಸ್ಕಾ ಇಡ್ಲಿ ತೆಗೆದುಕೊಂಡು ಇದ್ದೆ 5 ತಡೆ ಮಾರ್ನಿಂಗ್ ಎದ್ದು ನೋಡಿದಾಗ ಮನೆ ಮುಂದೆ ರಂಗೋಲಿ ಇತ್ತು ಆಂಟಿ ಆರಾಮ ಆರೋಗೊತ್ತು ಆಯ್ತು ಕಾಲೇಜಿನ ಸಮಯಕ್ಕೆ ಆಗಿತ್ತು ರೆಡಿ ಹೋಗಿ ಆರಾಯ್ ಆಂಟಿ ಅಂತ ಹೇಳಿ ಕಾಲೇಜ್ ಹೋದೆ ಆಸೆಗಂತೂ ಇತ್ತು ಸಂಜೆ ಆಂಟಿ ಸಿಗುತ್ತಾರೆ ಅಂತ ಸಂಜೆ 5:30 ಸರಿಯಾಗಿ ಆಂಟಿ ಮನೆಗೆ ಹೋದೆ ನಗುತ್ತಾ ಬಾರೋ ದೀಪು ಅಂದ್ರು ಈ ಸ್ಕೋಪ್ ಕೊಟ್ಟರು ಆಯ್ತು ನೀವು ಟೀ ಕುಡೀರಿ ಆಂಟಿ ಅಂದೆ ಇಲ್ಲ ಕಣೋ ಆಮೇಲೆ ಕುಡಿತೀನಿ ಇನ್ನೂ ಸಂಜೆ ಪೂಜೆ ಆಗಿಲ್ಲ ಅಂದ್ರು ಆ ಮನೆಗೆ ಹೋದರು ಈ ಬಾರಿ ನಾನು ಟಿವಿ ಯಾವಾಗ ಕುಳಿತುಕೊಂಡೆ ಅವರು ಪೂಜೆ ಮುಗಿಸಿ ಬಂದು ನನ್ನ ಪಕ್ಕದಲ್ಲಿ ಕುಳಿತು ಯಾಕೋ ದೀಪು ನನ್ನ ಪೂಜೆ ನೋಡಲಿಲ್ಲ ಇವತ್ತು ತುಂಬಾ ಬದಲಾಗಿದ್ದೀಯಾ ನೀನು ಅಂದ್ರು ಇಲ್ಲ ಆಂಟಿ ಅದು ತಪ್ಪು ಅಂತ ಹೇಳಿ ಸುಮ್ಮನೆ ಮತ್ತೆ ಕೇಳಿದರು ಅಲ್ಲವೋ ಆ ಸಾಲ ಬಂದು ಇನ್ನು ನೋಡಿ ಎಲ್ಲ ನಾನು ಅಷ್ಟು ಚೆನ್ನಾಗಿ ಇದ್ದೀನಾ ಅಂದ್ರು ಅದಕ್ಕೆ ನಾನು ನೀವು ದೇವತೆ ತರ ಕಂಡಿರಿ ಅಂದೆ ಅವರು ಹೌದಾ ಅಂತ ಹೇಳಿ ನಕ್ಕರು ಯಾಕೆ ಆಂಟಿ ಆತರ ಪೂಜೆ ಮಾಡುತ್ತೀರಾ ಅಂತ ಕೇಳಿದೆ ಅವರು ಅಂದ್ರು ಮದುವೆ ಆದಾಗ ನಾನು ಎಲ್ಲರ ತರನೇ ಪೂಜೆ ಮಾಡುತ್ತಿದ್ದೆ ಆಗ ನಿಮ್ಮ ಅಂಕಲ್ ಒಂದು ದಿನ ನನ್ನ ನೋಡಿ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ ಹೇಗಾದರೂ ಮಾಡಿ ಅವರನ್ನು ಒಲಿಸಿಕೊಳ್ಳಬೇಕು ಎಂದು ಯೋಚಿಸಿದೆ ಆಗ ಹೊಳೆಯದ ಉಪಾಯ ಈ ರೀತಿಯ ಲಿಂಗ ಪೂಜೆ ನೆಕ್ಸ್ಟ್ ಡೇ ಮುನಿಯಿಂದ ಇದನ್ನು ರೂಢಿ ಮಾಡಿಕೊಂಡೆ ಸ್ನಾನ ಮಾಡಿ ಏನು ಧರಿಸದೆ ನೇರವಾಗಿ ದೇವರ ಮನೆಗೆ ಹೋಗಿ ವಿಭೂತಿ ಹಚ್ಚಿ ಲಿಂಗ ಪೂಜೆ ಮಾಡುವಾಗ ನಿಮ್ಮ ಅಂಕಲ್ ಬಂದು ನೋಡಿದರು ನನ್ನ ಆ ನಿರಾಭರಣ ರೂಪ ಅವರಿಗೆ ಹಿಡಿಸಿತು ಆಗ ನೋಡುತ್ತಿದ್ದಂತೆ ನನ್ನ ಎತ್ತಿಕೊಂಡು ಬೆಡ್ ಮೇಲೆ ಹಾಕಿ ಮುದ್ದಾಡಲು ಆರಂಭಿಸಿದರು ನನ್ನ ದೀನವು ಹೀಗೆ ಪೂಜೆ ಮಾಡು ಅಂತ ಕೇಳಿಕೊಂಡರು ಹಚ್ಚಿದ ಎಲ್ಲಾ ವಿಭೂತಿ ಅಳಿಸುವಂತೆ ತಿಕ್ಕಾಡಿದರು ನಿರಾಸೆ ಆಯಿತು ತುಂಬಾ ಇರಲಿ ಅಂತ ಸುಮ್ಮನೆ ಆದೆ ಅವರಿಗೆ ಹಾಗೆ ಆಸಕ್ತಿ ಕಡಿಮೆ ಆಗ್ತಾ ಬಂತು ಕಣೋ ಈಗಲೂ ಒಮ್ಮೊಮ್ಮೆ ಪೂಜೆ ಮಾಡಿ ಹಾಗೆ ಅವರ ಹತ್ತಿರ ಹೋಗಿ ನಿಂತು ನೋಡಿದೆ ಆಸಕ್ತಿ ತೀರಾ ಕಡಿಮೆಯಾಗಿದೆ ನನಗೆ ಅವರಿಂದ ಸಿಗಬೇಕಾಗಿದ್ದ ಸುಖ ಸಿಕ್ಕೇ ಇಲ್ಲ ಕಣೋ ನನಗೂ 108 ಆಸೆ ಇದೆ ಏನು ಮಾಡಲಿ ಹೇಳು ಅವರು ಡಾಕ್ಟರ್ ಹತ್ತಿರ ಹೋರ್ತಾ ಇಲ್ಲ ಮಗು ದತ್ತು ತಗೊಳ್ಳೋಣ ಬಿಡು ಅಂತಾರೆ ಏಕೆಂದರೆ ಅವರದು ತುಂಬಾ ಚಿಕ್ಕದಾಗಿತ್ತು ಅದಕ್ಕೆ ಅವರಿಗೆ ನನಗೆ ಸುಖ ಕೊಡೋದು ಕಷ್ಟ ಆಗಿತ್ತು ಅವತ್ತಿನಿಂದಲೇ ನನ್ನ ಎಲ್ಲ ಆಸೆ ಬಿಟ್ಟು ಈ ತರ ದೇವರ ಪೂಜೆಯಲ್ಲಿ ಕಾಲ ಕಳಿತಿದ್ದೀನಿ ಅಂತ ಹೇಳ್ತಾ ಅಳೋಕೆ ಶುರು ಮಾಡಿದರು ನಾನು ಇದೇ ಸರಿಯಾದ ಸಮಯ ಅಂತ ಹೇಳಿ ಅವರ ಹತ್ರ ಹೋಗಿ ಕಣ್ಣು ಒರೆಸಿದೆ ಅಳಬೇಡಿ ಆಂಟಿ ಅಂದಾಗ ನನ್ನ ಕಣ್ಣಲ್ಲಿ ನೀರಿತು ನೀವು ನನ್ನ ಮಾತು ಕೇಳುತ್ತೇನೆ ಅಂತ ಭಾಷೆ ಕೊಡಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ ತಪ್ಪು ತಿಳಿಬೇಡಿ ಅಂದೆ ಆಯ್ತು ಕಣೋ ಹೇಳು ಅಂದರು ಆಂಟಿ ನಿಮ್ಮ ಬೆತ್ತಲೆ ಪೂಜೆ ನೋಡಿದ ದಿನದಿಂದ ನಾನು ನಿದ್ದೆ ಮಾಡಿಲ್ಲ ಸುಮಾರು 10 ದಿನದಿಂದ ಬರೀ ನಿಮ್ಮ ಆ ದಿವ್ಯ ಸ್ವರೂಪ ಕಣ್ಣು ಮುಂದೆ ಬರುತ್ತೆ ಓದು ಬರಹ ಆಸಕ್ತಿ ಇಲ್ಲ ಆಗಿದೆ ಅದಕ್ಕೆ ನೀವು ಬೇಕಾಗಿದೆ ದಯವಿಟ್ಟು ನನಗೆ ನಿಮ್ಮ ಆ ದಿವ್ಯ ಸ್ವರೂಪ ದರ್ಶನ ಭಾಗ್ಯ ಕೊಡಿ ಅಂತ ಹೊತ್ತು ಕೆಳಗೆ ಕುಳಿತು ಕೈ ಮುಗಿದೆ ನೀವು ಕಳೆದುಕೊಂಡು ಸುಖ ಖಂಡಿತ ಕೊಡುತ್ತೇನೆ ಅಂತ ಅಂಗಲಾಚಿದೆ ಅದಕ್ಕೆ ಅವರು ಗಾಬರಿಯಾಗಿ ಬೇಡ ಕಣೋ ನೀನು ಇನ್ನು ಓದಿ ಬರೆದು ಬೆಳೆಯುವ ಹುಡುಗ ನನ್ನಿಂದ ನಿನ್ನ ಓದು ಹಾಳಾಗುತ್ತದೆ ನೀನು ನನ್ನ ಮನೆ ಬಿಟ್ಟು ಬೇರೆ ಹೋಗಿ ಓದಕೋ ಅಂದರು ಇಲ್ಲ ಆಂಟಿ ಆಗಲ್ಲ ನೀವು ಸಿಗದಿದ್ದರೆ ನಾನು ಓದಲ್ಲ ಎಲ್ಲಾದರೂ ಹಾಳಾಗಿ ಹೋಗುತ್ತೀನಿ ಅಂತ ಅಂದೆ ಬೇಡ ಕಣೋ ಆತರ ಮಾಡಬೇಡ ಅಂತ ಕಣ್ಣೀರು ಒರೆಸಿದರು ಅಲ್ಲಿ ಸೋಫಾದ ಮೇಲನೆ ನನ್ನ ಪಕ್ಕ ಕುಳಿತರು ಆಂಟಿ ಅವರು ಕೈ ಗಟ್ಟಿಯಾಗಿ ಹಿಡಿದು ಒಂದೇ ಒಂದು ಸಲ ಆಂಟಿ ಒಪ್ಪಿಕೊಳ್ಳಿ ಅಂದೆ ತುಸು ನಕ್ಕು ಆಯ್ತು ಅಂತ ತಲೆ ತಗ್ಗಿಸಿ ಅಂದರು ಮೆಲ್ಲಗೆ 2 ಕೈಯಿಂದ ಅವರ ಕೆನ್ನೆ ಹಿಡಿದು ಮುಖ ಎತ್ತಿ ಕಚ್ಚಿದೆ ಅಂತ ತಳ್ಳಿ ದೂರ ಹೋಗಿ ನಿಂತಳು ಸುಮಾ ಆಂಟಿ ನನ್ನ ಜೊತೆ ಪೂಜೆ ಯಾವಾಗ ಅಂತ ಕೇಳಿದೆ ಕಳ್ಳ ಅಂತ ಹೇಳಿ ಒಳಗೆ ಹೋದರು ಆಂಟಿ ಈಗಲೇ ಮಾಡೋಣ ಬನ್ನಿ ಅಂದೆ ಈಗ ಬೇಡ ಟೈಮ್ ಆಗಿದೆ ಬೆಳಿಗ್ಗೆ ಓಕೆನಾ ಅಂದ್ರು ತುಂಬಾ ಸಂಕಟ ಆದರೂ ಕೊನೆಗೂ ಓಕೆ ಮಾಡಿದೆ ಈ ವಿಷಯ ಯಾರಿಗೂ ಹೇಳಬೇಡ ಎಂದು ದೇವರ ಮೇಲೆ ಪ್ರಾಮಿಸ್ ಮಾಡಿಸಿಕೊಂಡು ಆಂಟಿ ಆಯ್ತು ನಾಳೆ ಬೆಳಿಗ್ಗೆ ಬೇಗ ಎದ್ದು ಬಾ ಇಲ್ಲಿಗೆ ಸ್ನಾನ ಪೂಜೆ ಉಪಹಾರ ಮುಗಿಸಿ ಹೋಗುವಂತೆ ಅಂದರು ಬೆಳಿಗ್ಗೆ 5ಕ್ಕೆ ಎದ್ದು ಮಡಿಬಟ್ಟೆ ಜೊತೆ ಹೋದಾಗ ಆಂಟಿ ಆಗಲೇ ಎದ್ದು ಕಸಗುಡಿಸಿ ರಂಗೋಲಿ ಬಿಟ್ಟು ಒಳಗೆ ಇದ್ದರು ಹಾಗೆ ಒಳಗೆ ಹೋದೆ ಆಂಟಿ ಸ್ನಾನಗೃಹ ಬಾಗಿಲು ಸ್ವಲ್ಪ ತೆಗೆದುಕೊಂಡಿತ್ತು ಹಾಗೆ ಬಾಗಿಲು ನೂಕಿದೆ ಒಳಗಡೆ ಕಂಡಿದ್ದು ದಿವ್ಯ ಸ್ವರೂಪ ಆಂಟಿ ಹುಟ್ಟು ಬಟ್ಟೆಯಲ್ಲಿ ಇದ್ದರು ನನ್ನ ನೋಡಿ ಮುಖ ಮುಚ್ಚಿಕೊಂಡರು ತಲೆ ಕೂದಲು ಮೇಲೆ ಕಟ್ಟಿದರು ರಬ್ಬರ್ ಬ್ಯಾಂಡ್ ಹಾಕಿದರು ಆಗಂತೂ ಇನ್ನೂ ಚೆನ್ನಾಗಿ ಕಾಣತೊಡಗಿದರು ಒಳಗಡೆ ಹೋದೆ ಎದೆ ಡವಡವ ಮೊದಲು ಆ ಶಿವಲಿಂಗ ದೇವರ ಪೂಜೆ ಆಮೇಲೆ ನಿನ್ನ ಪೂಜೆ ಅಂತ ಹೇಳಿ ಸೋಪ್ ಹಚ್ಚಿ ಮೈ ಎಲ್ಲಾ ತೊಳೆದು ಕೆಂಪು ಪೂಜಾ ಬಟ್ಟೆಯಿಂದ ಒರೆಸಿ ಪೂಜೆ ರೂಮ್ಗೆ ಹೋಗು ಅಂದ್ರು ಆಯ್ತು ಆಂಟಿ ಅಂದು ಹೋಗಿ ಅಲ್ಲಿಯೇ ಕುಳಿತುಕೊಂಡೆ ಎಲ್ಲಾ ದೇವರ ಫೋಟೋಗೆ ಕೈ ಮುಗಿದೆ 5 ನಿಮಿಷದಲ್ಲಿ ಆಂಟಿ ಕೂಡ ಸ್ನಾನ ಮುಗಿಸಿ ಏನು ಹಾಗೆ ಪೂಜೆಗೆ ಬಂದರು ಆ ಸೊಬಗು ಸೌಂದರ್ಯಕ್ಕೆ ಏನು ಹೇಳಬೇಕು ದೇವರ ಮುಂದೆ ಚಾಪೆ ಹಾಸಿ ಕುಳಿತು ಕುಂಕುಮ ಹಚ್ಚಿ ವಿಭೂತಿ ಹಚ್ಚಲು ಆ ವಿಭೂತಿ ಬಟ್ಟಲು ಎತ್ತಿ ಮುಂದೆ ಇಟ್ಟುಕೊಂಡರು
ನೀನು ಹಚ್ಚಿಕೊರೋ ದೀಪ್ ಅಂದ್ರು. ಆಯ್ತು ಆಂಟಿ ಅಂತ ನಾನು ಹಚ್ಚಿಕೊಂಡೆ. ಆಂಟಿ ನಿಮಗೂ ನಾನೇ ಹಚ್ಚುವೆ ಅಂತ ಹೇಳಿ ಹಚ್ಚಿದೆ. ಆಂಟಿ ಹಚ್ಚಿ ಅದು ಸಾಕು ಸರಿಯೋ ಅಂದ್ರು. ಇಬ್ಬರು ಪೂಜೆ ಮಾಡಿ ಉಡುಬತ್ತಿಯುವ ಆ ಕೈ ಮುಗಿದು ವಿಭೂತಿ ಅಲ್ಲಿ ಇರುವ ಆ ಸುಂದರಿ ನೋಡಿ ನೋಡಿ ತಡೆಯಲು ಆಗಲಿಲ್ಲ. ಕೂಡಲೇ ಆಂಟಿನ ಬೇಗ ಬೇಗ ರೂಮ್ಗೆ ಕರೆದುಕೊಂಡು ಹೋದೆ. ಚೆನ್ನಾಗಿ ಎಂಜಾಯ್ ಮಾಡಿದೆವು. ಆಸೆ ದಿನ ಕಳೆದಂತೆ ಹೆಚ್ಚು ಹೆಚ್ಚು ಆಯಿತು. ಒಂದು ದಿನ ಆಂಟಿ ಗರ್ಭ ನಿರೋಧಕ ಮಾತ್ರೆ ಸೇವಿಸಿದರು. ಇನ್ನು ಮೇಲೆ ಮಾಡುವುದು ಸಾಕು ಇದು ಅಂದರೂ ನಾನು ಒಪ್ಪುವುದಿಲ್ಲ ಎಂದೆ. ಅದಕ್ಕೆ ನಾನು ಆಯಿತು ಹಾಗಾದರೆ ಇನ್ನು ಮೇಲೆ ನಾನು ಏನು ಕೇಳುವುದಿಲ್ಲ, ನಿಮ್ಮ ಮುದ್ದು ಮುಖದ ಫೋಟೋನಾದರೂ ತೆಗಿತೀನಿ. ದೀನ ಲ್ಯಾಪ್ಟಾಪ್ ಅಲ್ಲಿ ನೋಡಿ ಖುಷಿ ಪಡ್ತೀನಿ ಆಯ್ತಾ ಓಕೆನಾ ಅಂದೆ. ಸರಿ ಆಯ್ತು ಬೇಗ ಯಾವಾಗ ಹೇಳು ಅಂದಳು. ನೀವು ರೆಡಿ ಆಗಿರಿ ಬಂದೆ 5 ನಿಮಿಷ ಅಂತ ಹೇಳಿ ರೂಮ್ಗೆ ಬಂದೆ. ಅದೇ ದೀನ ಗೆಳೆಯ ಅವಿನಾಶ್ ಡಿಜಿಟಲ್ ಕ್ಯಾಮೆರಾ ಒಂದು ತಂದು ನನ್ನ ರೂಮಲ್ಲಿ ಇಟ್ಟು ಊರಿಗೆ ಹೋಗಿದ್ದ. ಆ ಕ್ಯಾಮೆರಾ 10 ಮೆಗಾ ಪಿಕ್ಸೆಲ್ ಇತ್ತು, ಫುಲ್ HD. ಹೇಗಾದರೂ ಮಾಡಿ ಆಂಟಿ ಬೆತ್ತಲೆ ಪೂಜೆ ಫೋಟೋ ತೆಗೆಯಲೇಬೇಕು ಅಂತ ಹೋಗಿ ನೋಡಿದರೆ ಆಂಟಿ ಹಸಿರು ಸೀರೆ ರವಿಕೆ ಹೂ ಮುಡಿದು ಹಣೆ ತುಂಬಾ ವಿಭೂತಿ ಹಚ್ಚಿ ಕುಂಕುಮ ಇಟ್ಟಿದ್ದರು. ಹಾಗೆಯೇ ಇರಲಿ ಅಂತ 50 ಫೋಟೋ ತೆಗೆದು ತೋರಿಸಿ ಹೋಗಲಿ ಇದೆ ಏನು ಚಂದ ಅಂದೆ. ಪೂಜೆ ಮಾಡುವಾಗ ಇನ್ನು ಚೆನ್ನಾಗಿ ಕಾಣುತ್ತೀರಾ ಅಂದೆ. ಆಗ ಆಂಟಿ ಬೇಡ ದೀಪು ಆತರ ಫೋಟೋ ಕೇಳಬೇಡ ಅಂದರು. ನಾನು ಇಲ್ಲ ಆಂಟಿ ನಿಮಗೆ ಗೊತ್ತಿಲ್ಲ ನೀವು ಆತರ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣುತ್ತೀರಾ ಅಂತ. ಒಂದೇ ಒಂದು ಆ ಸ್ಟೈಲ್ ಅಲ್ಲಿ ತೆಗೆದು ತೋರಿಸುತ್ತೇನೆ, ಚೆನ್ನಾಗಿ ಇಲ್ಲ ಅಂದ್ರೆ ಎಲ್ಲ ನೀವೇ ಡಿಲೀಟ್ ಮಾಡಿ ಅಂದೆ. ಹಾಗೂ ಆಯ್ತು ಅಂತ ಹೇಳಿ ಎಲ್ಲ ಬಿಚ್ಚಿ ಮುಂದೆ ಕುಳಿತು ಆಂಟಿ ಫೋಟೋ ತೆಗೆ ಎಂದು ಸಲಹೆ ಮಾಡಿದರು. ಆಗ ನಾನು ದೇವರ ಕೋಣೆಯಿಂದ ವಿಭೂತಿ ತಂದು ಕೊಟ್ಟು ನೀವು ಪೂಜೆ ಸಮಯದಲ್ಲಿ ಹಚ್ಚುವ ರೀತಿ ಎಲ್ಲಾ ಕಡೆ ಹಚ್ಚಿಕೊಳ್ಳಿ ಬೇಗ ಅಂದೆ. ಆಯ್ತು ಅಂತ ಹಚ್ಚಿಕೊಂಡು ಮುಂದೆ ಬಂದು ನಿಂತರು. ಆಂಟಿ ತೆಗಿಯೋ ಅದೇನು ಚಂದ ಕಾಣುತ್ತೀನಿ ನೋಡ್ತೀನಿ ಅಂದರು. ಆಗ ವಿವಿಧ ಭಂಗಿಗಳಲ್ಲಿ ನಿಲ್ಲಿಸಿ ಕೂರಿಸಿ ಮಲಗಿಸಿ ಸಾವಿರಾರು ಫೋಟೋ ತೆಗೆದೆ. ಮೆಲ್ಲಗೆ ನಾನು USB ಏರ್ ಕನೆಕ್ಟ್ ಮಾಡಿ ಕಾಪಿ ಟು USB ಮಾಡಿಕೊಂಡು ಏರು ಜೆಬೀಜ್ ಹಾಕಿಕೊಂಡು ಆಂಟಿಗೆ ಕ್ಯಾಮೆರಾ ಕೊಟ್ಟೆ. ನೋಡಿ ನಿಮ್ಮ ಅಂದ ಹೇಗೆ ಸೆರೆ ಹಿಡಿದಿದ್ದೀನಿ ಅಂತ. ಆಂಟಿ ಎಲ್ಲಾ ಫೋಟೋ ನೋಡಿ ನಕ್ಕು ಡಿಲೀಟ್ ಮಾಡಿಕೊಟ್ಟಳು. ಆಯ್ತು ಅಂತ ಹೇಳಿ ರೂಮ್ಗೆ ಹೋಗಿ ಎಲ್ಲಾ ಫೋಟೋ ಲ್ಯಾಪ್ಟಾಪ್ಗೆ ಹಾಕಿ ದಿನವೂ ನೋಡುತ್ತಾ ಇದ್ದೆ. ಮತ್ತೆ ಆಂಟಿ ಇನ್ನೂ ಒಮ್ಮೆ ಕೇಳಿದೆ. ಓಕೆ ಅಂದಳು. ಅಂದಿನಿಂದ ದೀನ ಮಾಡತ ತೂಡಗಿದೆವು, ಇಂದಿಗೂ ಮುಂದುವರೆದಿದೆ. ಹಾಗೆ ಇದೆ ನಮ್ಮ ಅವರ ಪೂಜೆ. ನನಗೆ ಈಗ 29, ಅವರಿಗೆ ಈಗ 36 ವಯಸ್ಸು. ಆದರೂ ಅವರ ಸೌಂದರ್ಯ ಮಾತ್ರ ಹಾಗೆ ಇದೆ. ಈಗಲೂ ಹೊಸಪೇಟೆಗೆ ಹೋದರೆ ಸುಮ್ಮ ಆಂಟಿ ಮನೆಯಲ್ಲಿ ಪೂಜೆ ಮಾಡಿಯೇ ಬರುತ್ತೀನಿ. ಇದು ನನ್ನ ಸತ್ಯಕತೆ.